ಮಾನವನ ತಾರ್ಕಿಕತೆ ಭಾಷೆಯನ್ನು ಮೀರಿದ ಸಾಮರ್ಥ್ಯ. ನಾವು ಯೋಚಿಸುವ ಪ್ರತಿಯೊಂದು ಆಲೋಚನೆಗೂ ಮನಸ್ಸಿನಲ್ಲಿ ಮಾತನಾಡುವ ಆಂತರಿಕ ಧ್ವನಿ, ಇನ್ನರ್ ವಾಯ್ಸು ಬೇಕೇ ಬೇಕಂತ ನೀವು ಭಾವಿಸಿದ್ದೀರಾ? ಉದಾಹರಣೆಗೆ, ಗಣಿತದ ಸಮಸ್ಯೆ ಬಿಡಿಸಬೇಕಾದ್ರೆ ಅಥವಾ ಸುಡಕೋ ಆಟ ಆಡಬೇಕಾದ್ರೆ ಅಥವಾ ಜಟಿಲವಾದಂಥ ತಾರ್ಕಿಕ ಜಿಜ್ಞಾಸೆಯನ್ನು ಮಾಡಬೇಕಾದ್ರೆ ನಾವು ಭಾಷೆಯಲ್ಲೇ ಆಲೋಚಿಸ್ತೀವಿ ಅಂತ ಬಹುತೇಕ ಜನ ನಂಬ್ತಾರೆ. ಆದರೆ ಈ ನಂಬಿಕೆಯನ್ನು ಅಮೆರಿಕದ ಮ್ಯಾಸಚೂಸೆಟ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ವಿಜ್ಞಾನಿಗಳು ಸುಳ್ಳು ಮಾಡಿದ್ದಾರೆ. ಮೆದುಳು ತಾರ್ಕಿಕವಾಗಿ ಆಲೋಚನೆ ಮಾಡೋದಕ್ಕೆಂದರೆ ಲಾಜಿಕಲ್ ರೀಸನಿಂಗು ಮತ್ತು ಯೋಚಿಸೋದಕ್ಕೆ ಯಾವುದೇ ಭಾಷೆ ಅಗತ್ಯ ಇಲ್ಲ ಅನ್ನೋದನ್ನು MITಯ ಮೆಕ್ ಗವರ್ನ್ ಇನ್ಸ್ಟಿಟ್ಯೂಟ್ ಫಾರ್ ಬ್ರೈನ್ ರಿಸರ್ಚ್ ಸಂಶೋಧಕರು ಹೊಸ ಅಧ್ಯಯನದ ಮೂಲಕ ಸಾಬೀತುಪಡಿಸಿದ್ದಾರೆ. MITಯ ಪ್ರಮುಖ ನರವಿಜ್ಞಾನಿ ಎವೆಲಿನಾ ಫೆಡೋರೆಂಕೊ ಅವರ ಮುಂದಾಳತ್ವದಲ್ಲಿ ನಡೆದಂಥ ಈ ಅಧ್ಯಯನ PNAS ಜರ್ನಲ್ನಲ್ಲಿ ಪ್ರಕಟ ಆಗಿದೆ. ಸಂಶೋಧಕರು ಎರಡು ಮುಖ್ಯ ಪ್ರಯೋಗಗಳ ಮೂಲಕ ಇದನ್ನು ಪರಿಶೀಲನೆ ಮಾಡಿದ್ದಾರೆ. ಮೆದುಳು ಆಘಾತಕ್ಕೆ ತುತ್ತಾದವರ ಹಾಗೆಯೇ ಪಾರ್ಶ್ವವಾಯುವಿನಿಂದ ಭಾಷಾ ಸಾಮರ್ಥ್ಯ ಕಳೆದುಕೊಂಡರ ಮೇಲೆ ನಡೆಸಿದಂಥ ಪ್ರಯೋಗಗಳು ಬಹಳ ಮುಖ್ಯವಾದಂಥವು. ಮೆದುಳು ಆಘಾತದಿಂದ ಅಫೇಶೆ ಅಂತಕ್ಕಂಥ ಸ್ಥಿತಿಗೆ ಒಳಗಾಗಿ ಭಾಷೆಗಳನ್ನು ಅರ್ಥ ಮಾಡಿಕೊಳ್ತಕ್ಕಂಥ ಅಥವಾ ಮಾತನಾಡುವ ಸಾಮರ್ಥ್ಯವನ್ನು ಬಹುತೇಕ ಸಂಪೂರ್ಣವಾಗಿ ಕಳೆದುಕೊಂಡ ವ್ಯಕ್ತಿಗಳನ್ನ ಸಂಶೋಧನೆಗೆ ಒಳಪಡಿಸಲಾಯಿತು. ಅವರಿಗೆ ಭಾಷೆ ಅಗತ್ಯವಿಲ್ಲದ ಜಟಿಲವಾದ ಸಂಖ್ಯೆಗಳ ಮತ್ತು ತರ್ಕದ ಆಟಗಳನ್ನ ಕೊಡಲಾಯಿತು. ಅಚ್ಚರಿ ಮತ್ತು ಸೋಜಿದ ವಿಚಾರ ಅಂತ ಹೇಳಿದರೆ, ಭಾಷಾ ಸಾಮರ್ಥ್ಯ ಇಲ್ಲದೇ ಇದ್ದರೂ ಕೂಡ ಅವರು ಸಾಮಾನ್ಯ ಜನರಷ್ಟೇ ವೇಗವಾಗಿ ಮತ್ತು ನಿಖರವಾಗಿ ತಾರ್ಕಿಕ ಸಮಸ್ಯೆಗಳನ್ನ ಬಿಡಿಸಿದರು. FMRI ಅಂದರೆ ಫಂಕ್ಷನಲ್ ಮ್ಯಾಗ್ನೆಟಿಕ್ ರೆಸೊನೆನ್ಸ್ ಇಮೇಜಿಂಗು, ಬ್ರೈನ್ ಸ್ಕ್ಯಾನಿಂಗು ಇದಕ್ಕಾಗಿ ಬಳಸ್ಕೊಳ್ಳಾಯಿತು. ಸಾಮಾನ್ಯ ಜನ ತಾರ್ಕಿಕ ಆಲೋಚನೆಗಳು ಮಾಡಬೇಕಾದ್ರೆ ಅವರ ಮೆದುಳನ್ನು FMRI ಸ್ಕ್ಯಾನ್ ಒಳಪಡಿಸಲಾಯಿತು. ಈ ಸಂದರ್ಭದಲ್ಲಿ ಮೆದುಳಿನಲ್ಲಿ ಭಾಷೆಯನ್ನು ಪ್ರಕ್ರಿಯೆಗೊಳಿಸ್ತಕ್ಕಂಥ ಭಾಗಗಳು ಅಂದರೆ ಲ್ಯಾಂಗ್ವೇಜ್ ನೆಟ್ವರ್ಕು ಸಂಪೂರ್ಣ ಶಾಂತವಾಗಿದ್ದು, ಅಂದರೆ ಅವು ಕೆಲಸ ಮಾಡ್ತಾ ಇರಲಿಲ್ಲ. ಬದಲಿಗೆ ಸಮಸ್ಯೆಗಳನ್ನು ಬಿಡಿಸ್ತಕ್ಕಂಥ ಮಲ್ಟಿಪಲ್ ಡಿಮ್ಯಾಂಡ್ ನೆಟ್ವರ್ಕು, ಈ ಜಾಲ ಮಾತ್ರ ಮೆದುಳಿನಲ್ಲಿ ಸಕ್ರಿಯವಾಗಿತ್ತು. ನಮ್ಮ ಮೆದುಳಿನಲ್ಲಿ ಭಾಷೆ ಮತ್ತು ಆಲೋಚನೆ, ತರ್ಕ ಪರಸ್ಪರ ಬೆಸೆದುಕೊಂಡಿದ್ದೇವೆ ಅಂತ ಇಷ್ಟು ದಿನ ಭಾವಿಸಲಾಗಿತ್ತು. ಆದರೆ ಈ ಸಂಶೋಧನೆಯ ಪ್ರಕಾರ ಭಾಷೆ ನಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ವಿಚಾರಗಳನ್ನ ಅಥವಾ ತೀರ್ಮಾನಗಳನ್ನ ಇತರಿಗೆ ತಲುಪಿಸೋಕ್ಕೆ ಬಳಸ್ತಕ್ಕಂಥ ಒಂದು ಸಂವಹನ ಮಾಧ್ಯಮ ಅಥವಾ ಉಪಕರಣ ಅಷ್ಟೇ. ತರ್ಕ ಅಂದರೆ ಲಾಜಿಕ್ ಅಂಡ್ ರೀಸನಿಂಗು ಭಾಷೆಗಿಂತ ಸ್ವತಂತ್ರವಾಗಿ ಕೆಲಸ ಮಾಡ್ತಕ್ಕಂಥ ಪ್ರತ್ಯೇಕವಾದ ನರಮಂಡಲ ವ್ಯವಸ್ಥೆಯಲ್ಲಿ ಪ್ರಕ್ರಿಯೆಗೊಳಿಸಲ್ಪಟ್ಟತೆ. ಒಬ್ಬ ವ್ಯಕ್ತಿಗೆ ಮಾತನಾಡೋದಕ್ಕೆ ಅಥವಾ ಭಾಷೆಯನ್ನು ಬಳಸೋದಕ್ಕೆ ಕಷ್ಟವಾಗ್ತದೆ ಅಂದ ಮಾತ್ರಕ್ಕೆ ಆತನ ಅಥವಾ ಅವರ ಬುದ್ಧಿವಂತಿಕೆ ಅಥವಾ ಆಲೋಚನೆ ಶಕ್ತಿ ಕಡಿಮೆಯಾಗಿದೆ, ಅವರು ತಾರ್ಕಿಕವಾಗಿ ಕುಗ್ಗಿದ್ದಾರೆ ಅಂತ ಅರ್ಥ ಅಲ್ಲ ಅನ್ನುವ ತೀರ್ಮಾನಕ್ಕೆ ವಿಜ್ಞಾನಿಗಳು ಬಂದಿದ್ದಾರೆ. ನಮ್ಮ ದೈನಂದಿನ ಜೀವನಕ್ಕೆ ಇದರ ಯಾವ ಅರ್ಥ ಕೊಡುತ್ತೆ ಅಂತ ನಾವು ನೋಡ್ಬೋದು. ನಾವು ಹಲವಾರು ಸಲ ಯಾವುದೇ ಪದಗಳನ್ನು ಬಳಸದೆ ನಿರ್ಧಾರಗಳನ್ನ ತೆಗೆದುಕೊಳ್ತೀವಿ. ಇಲ್ಲಿ ಭಾಷೆಯ ಬಳಕೆನೇ ಆಗಿರಲ್ಲ. ವಾಹನ ಚಾಲನೆ ಮಾಡಬೇಕಾದ್ರೆ, ಚದುರಂಗದ ಆಟ ಆಡಬೇಕಾದ್ರೆ, ಚಿತ್ರ ಬಿಡಿಸಬೇಕಾದ್ರೆ ಅಥವಾ ಒಂದು ಆಕೃತಿಯಲ್ಲಿರ್ತಕ್ಕಂಥ ಮಾದರಿಗಳನ್ನ ಗುರುತಿಸಬೇಕಾದ್ರೆ ನಮ್ಮ ಮೆದುಳು ಹೆಚ್ಚಿನ ಪ್ರಮಾಣದಲ್ಲಿ ದೃಶ್ಯ ಮತ್ತು ತಾರ್ಕಿಕ ಮಾಹಿತಿಯನ್ನು ಬಳಸ್ತದೆ. ಈ ಅಧ್ಯಯನ ಇಂತಹ ಅನುಭವಗಳಿಗೆ ವೈಜ್ಞಾನಿಕ ಬೆಂಬಲವನ್ನು ನೀಡ್ತದೆ. ಈ ಸಂಶೋಧನೆಯಿಂದ ಹಲವಾರು ಹೊಸ ಸಾಧ್ಯತೆಗಳು ತೆರೆದುಕೊಂಡಿದ್ದಾವೆ. ಭಾಷಾ ಸಮಸ್ಯೆಗಳನ್ನ ಹೊಂದಿರತಕ್ಕಂಥ ವ್ಯಕ್ತಿಗಳಲ್ಲಿಯೂ ಕೂಡ ತಾರ್ಕಿಕ ಸಾಮರ್ಥ್ಯ ಉತ್ತಮವಾಗಿರ್ಬೋದು ಅನ್ನೋದಕ್ಕೆ ಇದು ಒಂದು ಬಲವಾದ ಸೂಚನೆಯಾಗಿದೆ. ಕೃತಕ ಬುದ್ಧಿಮತ್ತೆ ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಭಿವೃದ್ಧಿನಲ್ಲಿ ಭಾಷೆ ಮತ್ತು ತರ್ಕವನ್ನು ಪ್ರತ್ಯೇಕವಾಗಿ ಅಧ್ಯಯನ ಮಾಡುವ ಅಗತ್ಯವನ್ನು ಕೂಡ ಇದು ಒತ್ತಿ ಹೇಳ್ತಾ ಇದೆ. ಶಿಕ್ಷಣ ಕ್ಷೇತ್ರದಲ್ಲಿ ವಿದ್ಯಾರ್ಥಿಗಳ ಬುದ್ಧಿಮತ್ತೆಯನ್ನು ಕೇವಲ ಭಾಷಾ ಕೌಶಲ್ಯದ ಆಧಾರದ ಮೇಲೆ ಅಳೆಯಬಾರದು ಅಂತಕ್ಕಂಥ ಸಂದೇಶವನ್ನು ಕೂಡ ಇದು ನೀಡ್ತಾ ಇದೆ. ಮಾನವ ಮೊದಲು ಹೇಗೆ ಯೋಚಿಸ್ತದೆ ಅನ್ನೋ ಪ್ರಶ್ನೆಗೆ ಇನ್ನು ಸಂಪೂರ್ಣ ಉತ್ತರ ಸಿಕ್ಕಿಲ್ಲ. ಆದರೆ ಈ ಅಧ್ಯಯನ ಭಾಷೆ ಮತ್ತು ತರ್ಕ ಎರಡೂ ಒಂದೇ ಪ್ರಕ್ರಿಯೆ ಭಾಗ ಅಲ್ಲ ಅನ್ನೋದನ್ನು ಸ್ಪಷ್ಟಪಡಿಸೋತ್ರ ಒಂದು ಮಹತ್ವದ ಹೆಜ್ಜೆ ಆಗಿದೆ. ಮುಂದಿನ ದಿನಗಳಲ್ಲಿ ಈ ವಿಷಯ ಕುರಿತು ಇನ್ನಷ್ಟು ಸಂಶೋಧನೆಗಳು ನಡೆದರೆ ಮೆದುಳಿನ ಕಾರ್ಯವೈಖರಿಯ ಬಗ್ಗೆ ಇನ್ನಷ್ಟು ಹೊಸ ಸಂಗತಿಗಳು ಬೆಳಕಿಗೆ ಬರ್ಬೋದು. ಈ ಸಂಶೋಧನೆಯ ಮಹತ್ವ ಏನು ಅಂತ ಹೇಳಿದ್ರೆ, ಅಫೇಶಿಯಾ ರೋಗಿಗಳಿಗೆ ಇದೊಂದು ದೊಡ್ಡ ಆಶಾಕಿರಣ. ಪಾರ್ಶ್ವವಾಯು ಅಥವಾ ಅಪಘಾತಗಳಿಗೆ ಒಳಗಾಗಿ ಮಾತು ಕಳೆದುಕೊಂಡವರು ಚೆಸ್ ಆಡ್ಬೋದು, ಗಣಿತ ಮಾಡ್ಬೋದು ಮತ್ತು ತಾರ್ಕಿಕ ನಿರ್ಧಾರಗಳನ್ನ ತೆಗೆದುಕೊಳ್ಬೋದು ಅನ್ನೋದನ್ನು ಇದು ಸ್ಪಷ್ಟಪಡಿಸ್ತದೆ. ಕೃತಕ ಬುದ್ಧಿಮತ್ತೆ AI ಮಾದರಿಗಳನ್ನ ಅಭಿವೃದ್ಧಿಪಡಿಸಬೇಕಾದ್ರೆ ಭಾಷಾ ಮಾದರಿಗಳು ಮತ್ತು ತಾರ್ಕಿಕ ಮಾದರಿಗಳನ್ನ ಪ್ರತ್ಯೇಕವಾಗಿ ಗ್ರಹಿಸೋದಕ್ಕೆ ಈ ಅಧ್ಯಯನ ಸಹಾಯ ಮಾಡ್ತದೆ. ನಮ್ಮ ಮೆದುಳು ಭಾಷೆಯ ಗಡಿಗಳನ್ನು ಮೀರಿ ಯೋಚಿಸಬಲ್ಲ ಒಂದು ವಿಸ್ಮಯಕಾರಿ ಶಕ್ತಿಯ ಪೀಠ ಅನ್ನೋದನ್ನು ಈ ಸಂಶೋಧನೆ ಇನ್ನೊಂದ್ಸಲ ಎತ್ತಿ ತೋರಿಸ್ಕೊಟ್ಟಿದೆ. ಭಾಷೆಯ ಚಿಂತನೆಯ ಮೂಲ ಅನ್ನುವ ದೀರ್ಘಕಾಲದ ನಂಬಿಕೆಗೆ MIT ಅಧ್ಯಯನ ಹೊಸ ಪ್ರಶ್ನೆಗಳನ್ನ ಹಾಕಿದೆ. ಭಾಷೆ ನಮ್ಮ ಸಂವಹನಕ್ಕೆ ಅತ್ಯಗತ್ಯ ಆದರೂ ಕೂಡ ತರ್ಕಬದ್ಧವಾಗಿ ಯೋಚಿಸ್ತಕ್ಕಂಥ ಮೆದುಳಿನ ಸಾಮರ್ಥ್ಯ ಅದನ್ನು ಮೀರಿದ್ದು ಅನ್ನೋದನ್ನು
ಈ ಸಂಶೋಧನೆ ತೋರಿಸಿದೆ. ಮಾನವ ಮೆದುಳಿನ ಅದ್ಭುತ ಸಾಮರ್ಥ್ಯವನ್ನು ಅರ್ಥ ಮಾಡಿಕೊಳ್ಳುವ ಪ್ರಯಾಣದಲ್ಲಿ ಇದು ಇನ್ನೊಂದು ಮಹತ್ವದ ಮೈಲಿಗಲ್ಲಾಗಿದೆ. ಇತ್ತೀಚಿನ ಮೆದುಳಿನ ಸಂಶೋಧನೆಗಳು ಇನ್ನೂ ಅದ್ಭುತವಾದ ಸಂಗತಿಗಳನ್ನ ನಮಗೆ ತಿಳಿಸ್ತಾ ಇದ್ದೇವೆ. ನಮ್ಮ ಪಾರಂಪರಿಕವಾದ ನಂಬಿಕೆಗಳನ್ನು ಮೀರಿದಂಥ ಸಾಮರ್ಥ್ಯ ನಮ್ಮ ಮೆದುಳಿಗಿದೆ ಅನ್ನೋದು ಕೂಡ ಈ ಸಂಶೋಧನೆಗಳಿಂದ ಗೊತ್ತಾಗಿದೆ. ಅವನ್ನ ನಾವು ಮುಂದಿನ ವಿಡಿಯೋಗಳಲ್ಲಿ ನೋಡೋಣ. ವಂದನೆಗಳೊಂದಿಗೆ.